ವೀಕ್ಷಕರೇ, ಇಲ್ಲಿ ಜನಸಾಗರ ಹಾಗೆ ಹರಿದು ಬರಲಿಕ್ಕೆ ಮೂಲ ಕಾರಣ ಏನಿಲ್ಲಿ? ದೂರದ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಬಿಟ್ಟರೆ ಹರಿಹರ ಗ್ರಾಮದ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಅಂಥ ಮಹಿಮೆ ಏನಿದೆ? ಇದೇನು ಸುಬ್ರಹ್ಮಣ್ಯ ಸೃಷ್ಟಿನಾ ಇಲ್ಲ ಜಾತ್ರೆನಾ? ಈ ದೇವಾಲಯಕ್ಕೆ 1000, 2000, 3000 ಜನ ಅಲ್ಲ, ಇಲ್ಲಿ ಕಾಲಿಡಕ್ಕೇನೆ ಜಾಗ ಇಲ್ಲ. ಬೇರೆ ಎಲ್ಲೂ ಕೂಡ 2 ದಿನ ಸುಬ್ರಹ್ಮಣ್ಯ ಸೃಷ್ಟಿ ಆಗೋದಿಲ್ಲ. ಹರಿಹರ ಗ್ರಾಮದಲ್ಲಿ ಮಾತ್ರ ಸುಬ್ರಹ್ಮಣ್ಯ ದೇವಾಲಯದಲ್ಲಿ 2 ದಿನ ಸೃಷ್ಟಿ ಕಾರ್ಯಕ್ರಮ ಆಗ್ತದೆ. ಅನ್ನ ಸಂತರ್ಪಣೆಗೆ 1 ಕ್ವಿಂಟಲು 2 ಕ್ವಿಂಟಲು ಅನ್ನ ಮಾಡಿದ್ರೆ ಸಾಕು ಅಂದ್ಕೊಂಡಿದ್ದೀರ? ಬರೋಬ್ಬರಿ 16 ಕ್ವಿಂಟಲ್ ಅಕ್ಕಿ ಬೇಯಿಸಬೇಕಾಗುತ್ತೆ ಇಲ್ಲಿ. ಗ್ರಾಮದಲ್ಲಿ ಸೃಷ್ಟಿ ಶುರು ಆಯಿತು ಅಂದರೆ ವ್ಯಾಪಾರಸ್ಥರಿಗೆ ಹಬ್ಬದ ವಾತಾವರಣ. ಹರಿಹರ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಯಾಕೆ ಬರ್ತಾ ಇದ್ದಾರೆ? ಈ ದೇವಾಲಯಕ್ಕೆ ಸಣ್ಣ ಪುಟ್ಟ ಇತಿಹಾಸ ಇಲ್ಲ, ಬಹಳ ದೊಡ್ಡದಾದಂಥ ಇತಿಹಾಸ ಇದೆ. ಸೃಷ್ಟಿಗೋಸ್ಕರ ಇಲ್ಲಿ ಪೂಜೆಗೋಸ್ಕರ ಬರುವ ಸಾವಿರಾರು ಭಕ್ತಾದಿಗಳಿಗೆ ಕ್ವಿಂಟಾಲ್ಗಟ್ಟಲೆ ಅಕ್ಕಿಯನ್ನು ಇಲ್ಲಿ ಬೇಯಿಸಿ ಆಹಾರನ ತಯಾರು ಮಾಡ್ತಾರೆ. ಇದು ಎಷ್ಟು ಪ್ರಮಾಣದಲ್ಲಿದೆ ಅಂತೇಳಿ ನಿಮ್ಗೆ ಏನಾದ್ರು ಗೊತ್ತಿಲ್ಲ? ಇದರ ಪೂರ್ವ ತಯಾರಿ ಯಾವ ರೀತಿ ಮಾಡ್ಕೊಂಡಿದ್ದಾರೆ? ಸುಬ್ರಹ್ಮಣ್ಯ ದೇವಾಲಯದ ಸೇವೆ ಮಾಡಲಿಕ್ಕೋಸ್ಕರ ಗ್ರಾಮದವರೇ ಬರ್ತಾ ಇಲ್ಲ, ಬೇರೆ ಬೇರೆ ಗ್ರಾಮದಿಂದನೂ ಕೂಡ ಯುವಕರು ಈ ಭಾಗಕ್ಕೆ ಬರ್ತಾ ಇದ್ದಾರೆ. ಇದು ನಿಮ್ಗೆ ಗೊತ್ತಾ? ಪ್ರತಿನಿತ್ಯ ಎಷ್ಟು ಗಂಟೆಗೆ ಇಲ್ಲಿ ಪೂಜೆ ಆರಂಭ ಆಗುತ್ತೆ? ಯಾವ್ಯಾವ ಪೂಜೆ ಇದೆ ಅಂತೇಳಿ ನಿಮ್ಗೇನಾದ್ರು ಗೊತ್ತಿದೆಯಾ? ಒಂದು ಹರಿಹರ ದೇವಾಲಯ, ಸುಬ್ರಹ್ಮಣ್ಯ ದೇವಾಲಯ ಯಾವ ಪ್ರದೇಶದಲ್ಲಿ, ಎಷ್ಟು ಎತ್ತರದ ಪ್ರದೇಶದಲ್ಲಿ ನಿಂತಿದೆ ಅಂತೇಳಿ ನಿಮಗೇನಾದ್ರು ಕುತೂಹಲ ಇದೆಯಾ? ಹರಿಹರ ಸುಬ್ರಹ್ಮಣ್ಯ ದೇವಾಲಯ ಎಷ್ಟು ಎತ್ತರದಲ್ಲಿದೆ ಅಂತೇಳಿ ನಿಮ್ಗೇನಾದ್ರು ಗೊತ್ತಿದೆಯಾ? ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲೋ, ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.